ಆತ್ಮೀಯರೇ, ನಮ್ಮ ಎಕ್ಸಾಮ್ಸಲ್ಲಿ ರೈಟ್ ಫ್ರಮ್ ಪಿ ಸಿ ಟು ಡಿ ಸಿ ಎನಿ ಎಕ್ಸಾಮ್ ಇತ್ತೀಚೆಗೆ ತುಂಬ ಮಹತ್ವ ಇರತಕ್ಕಂತಹ ಒಂದೇನಾದರೂ ಸಬ್ಜೆಕ್ಟ್ ಇದ್ದರೆ ದಟ್ ಈಸ್ ಎನ್ವೈರನ್ಮೆಂಟ್. ಸೊ ಎನ್ವೈರನ್ಮೆಂಟಿಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಪುಸ್ತಕಗಳನ್ನು ನಾವು ನೋಡ್ತಾ ಇದ್ದೀವಿ. ಯಾವ ಪುಸ್ತಕ ಓದಬೇಕು ಅಂತ ಕೇಳಿದರೆ, ಫಾರ್ ಇಂಗ್ಲೀಷ್ ಮೀಡಿಯಂ ಸ್ಟೂಡೆಂಟ್ಸ್ I will recommend PMF IAS book. Okay, PMF IAS. So PMF IAS book is very good. It is good even when compared to Shankar IAS. PMF IAS book is good. Okay, in online I would recommend you people to buy hard copy. ಏನಕ್ಕೆ ಅಂದರೆ ಮೊಬೈಲಲ್ಲಿ ಜಾಸ್ತಿ ಓದಬಾರದು. ಓಕೆ, ಫೈನ್. ಅಗೇನ್ ನನ್ನ ಪಾಯಿಂಟು, ನಮ್ಮ ಇಡೀ ಶಾಂತ ಮಾರ್ಗದ ರೂಲ್ಸ್ ಒಂದೇ ಇರ್ತಕ್ಕಂಥದ್ದು. ಹೌ ಮೆನಿ ಪೇಜಸ್. ನಾನು ಯಾವಾಗಲೂ ಯಾವುದೇ ಬುಕ್ ತೆಗೆದುಕೊಂಡಾಗ ಫಸ್ಟ್ ಕೇಳ್ತಕ್ಕಂಥದ್ದು ನಾನು ಏನಂತಂದರೆ ಎಷ್ಟು ಪೇಜ್ ಇದೆ ಅಂತಕ್ಕಂಥದ್ದು ಮೊದಲು ಚೆಕ್ ಮಾಡ್ತೀನಿ. ಓಕೆ, ಎಷ್ಟು ಪೇಜ್ ಇದೆ ಅಂತ ನೋಡಿ. ಇಲ್ಲಿ 799 ಪೇಜ್ ಇದೆ, ಅಂದರೆ ಆಲ್ಮೋಸ್ಟ್ ನಿಯರ್ 800 ಪೇಜಸ್ ಇದೆ. ಎನ್ವೈರನ್ಮೆಂಟಿಗೆ 800 ಪೇಜ್ ಓದ ನೆಸೆಸರಿ ಇದೆಯಾ? ನೋಡಿಯಪ್ಪ, ಐ ಡೋಂಟ್ ಹ್ಯಾವ್ ಎನಿ ಪರ್ಸ್ನಲ್ ಇಶ್ಯೂಸ್ ವಿತ್ ಎನಿ ಬುಕ್ ಆಥರ್. ಎಲ್ಲ ಬುಕ್ ಆಥರು ನನಗೆ ಆತ್ಮೀಯರೇ. ಈವನ್ ನಾಳೆ ನಾನೇ ಬುಕ್ ಬರೆದರೂ ಸಹ ನನ್ನ ಪುಸ್ತಕದಲ್ಲಿ ಪೇಜ್ ಟು ಪೇಜ್ ಓದಬಾರದು. ಓಕೆ, ಇಫ್ ಯು ರೀಡ್ ಪೇಜ್ ಟು ಪೇಜ್ ದೆನ್ ಡೆಫಿನೆಟ್ಲಿ ಯುವರ್ ಇನ್ ಎ ಪ್ರಾಬ್ಲಮ್. ಸೊ ನಾನು ಈಗ HYT ಕ್ಲಾಸಲ್ಲಿ ಹೈ ಯೀಲ್ಡಿಂಗ್ ಟಾಪಿಕ್ ಬ್ಯಾಚಲ್ಲಿ ಎನ್ವೈರ್ಮೆಂಟ್ ಸಬ್ಜೆಕ್ಟ್ನ ಸ್ಟಾರ್ಟ್ ಮಾಡಿದ್ದೀನಿ. ಇಲ್ಲಿ 790 ಅಂದರೆ 800 ಪೇಜಲ್ಲಿ ನನ್ನ ಪ್ರಕಾರ ಒಂದು 200ರಿಂದ 250 ಪೇಜ್ ಇದ್ದರೂ ಸಾಕು, ದಟ್ ಈಸ್ ಎನಫ್. ಬಟ್ 200ರಿಂದ 250 ಪೇಜು ಯಾವುವು ಅಂತಕ್ಕಂಥದ್ದೇ ಇಲ್ಲಿಯ ಪರೀಕ್ಷೆಯ ಯಶಸ್ಸು ಮತ್ತು ವೈಫಲ್ಯ ಅಡಗಿದೆ. ಸೊ ಈಗ HYT ಬ್ಯಾಚಲ್ಲಿ ಎನ್ವೈರ್ಮೆಂಟ್ ಸ್ಟಾರ್ಟ್ ಆಗ್ತಿದೆ. ಇಂಟ್ರೆಸ್ಟೆಡ್ ಪೀಪಲ್ ಕ್ಯಾನ್ ಗೆಟ್ ಇನ್ ಟು ದಿ ಅಡ್ಮಿಷನ್ಸ್. ಓಕೆ, ಸೊ ನಮ್ಮದು 9620131843ಗೆ ಸರ್ ನನಗೆ ಎನ್ವೈರ್ಮೆಂಟ್ ಕಷ್ಟ ಆಗ್ತಿದೆ, ಎನ್ವೈರ್ಮೆಂಟ್ ಈಗ ಆಗ್ತಿದೆ ಸರ್. ರಾಮ್ ಸರ್ ಸೈಡ್ಸು 90+ ಇದ್ದಾವೆ. 90+ ನೆನ್ಪಿಡೋಕ್ಕಾಗುತ್ತಾ? ಹಾಗಲ್ಲ. ಹೇಗೆ ನೆನ್ಪಿಡ್ಬೇಕು ರಾಮ್ ಸರ್ ತಾಣಗಳನ್ನು? ಸರ್, ಪ್ರತಿ ವರ್ಷ ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ಮೀಟಿಂಗ್ ಆಗ್ತಾ ಇರುತ್ತೆ. ಯಾವ ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ನೆನ್ಪಿಡಬೇಕು? ಹೇಗೆ ನೆನ್ಪಿಡಬೇಕು? ಕರೆಂಟ್ ಅಫೇರ್ಸ್ ಇಲ್ಲಿ 100% ಕರೆಂಟ್ ಅಫೇರ್ಸ್ ಇಂಪಾರ್ಟೆಂಟ್. ಆದರೆ ಕರೆಂಟ್ ಅಫೇರ್ಸಲ್ಲಿ ಏನನ್ನು ಓದಬೇಕಂತಕ್ಕಂಥ ರುಚಿಗೆ ತಕ್ಕಷ್ಟು ಓದಬೇಕು. ದೆನ್ ಓನ್ಲಿ ಯು ವಿಲ್ ಗೆಟ್ ಎ ವೆರಿ ಗುಡ್ ಮಾರ್ಕ್ಸ್. ನಾಟ್ ಓನ್ಲಿ ಗುಡ್ ಮಾರ್ಕ್ಸ್, ವೆರಿ ಗುಡ್ ಮಾರ್ಕ್ಸ್. ಆ್ಯಂಡ್ ಅಗೇನ್ ಐ ಆಮ್ ಟೆಲ್ಲಿಂಗ್ ಯು, ನೀವು ಎನ್ವೈರ್ನಮೆಂಟ್ ಸಬ್ಜೆಕ್ಟ್ ಇಲ್ಲದ ಹಾಗೆ ಎಕ್ಸಾಮ್ಸ್ ಕ್ಲಿಯರ್ ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಅಗೇನ್ ಕನ್ನಡದಲ್ಲಿ ಎನ್ವೈರ್ಮೆಂಟ್ ಪುಸ್ತಕ ಸಾಕಷ್ಟು ಇದ್ದಾವೆ. PV ಭೈರಪ್ಪ ಇದೆ, ರಾಘವೇಂದ್ರ ತಳವಾರ್ ಅಂತ ಇದ್ದಾರೆ, ಪುಸ್ತಕ ಬರೆದಿದ್ದಾರೆ. ತದನಂತರದಲ್ಲಿ ವಿನೋದ್ ಚವ್ಹಾಣ್ ಅಂತ ಬರೆದಿದ್ದಾರೆ. ಸೊ ಭಾಳಷ್ಟು ಜನ ಬುಕ್ಸ್ ಬರೆದಿದ್ದಾರೆ. ನನ್ನ ಉದ್ದೇಶ ಇಷ್ಟೇ, ಯಾವುದೇ ಬುಕ್ಸ್ ತೊಗೊಳ್ಳಿ, ಅದು ಕನ್ನಡ ಮೀಡಿಯಮ್ ಇರಲಿ, ಇಂಗ್ಲೀಷ್ ಮೀಡಿಯಮ್ ಇರಲಿ, ಓಕೆ, ಅದರಲ್ಲಿ ಸೆಲೆಕ್ಟೆಡ್ ಟಾಪಿಕ್ಸ್ ಮಾತ್ರ ಓದ್ಕೋಬೇಕು. ಆಗ ಎಕ್ಸಾಮ್ಸ್ ಕ್ಲಿಯರ್ ಆಗುತ್ತೆ, ನಂತರದಲ್ಲಿ ರಿಸಲ್ಟ್ಸು ಬರುತ್ತೆ, ನಿಮ್ಮ ಆ ಪ್ರೊಫೆಷ್ನಲಿಸಮ್ ತುಂಬ ಜಾಸ್ತಿ ಆಗುತ್ತೆ. ಸೊ ಹೀಗೆ 8 ಕಸ ಯಾವುದು ರಸ ಯಾವುದು ಅಂತ ತಿಳಿಯುವಂತಹ ಪ್ರೋಗ್ರಾಮೇ ಏನಾಗಿರುತ್ತೆ ಅಂದರೆ ಈ ಒಂದು HYT ಕ್ಲಾಸಸ್ ಆಗಿರುತ್ತೆ. ಎನ್ವೈರ್ಮೆಂಟಿಗೆ ಸಂಬಂಧಪಟ್ಟ ಹಾಗೆ ನಾವೇನು ಮಾಡೋಣ, ಕರೆಂಟ್ ಅಫೇರ್ಸು ಜೊತೆಗೆ ಸ್ಟ್ಯಾಟಿಕ್ ಸಬ್ಜೆಕ್ಟು. ಸೊ ಹೇಗೆ ಓದಬೇಕು, ಇದು ಆನ್ಲೈನಲ್ಲೂ ಸಿಗುತ್ತೆ, ಸಾಫ್ಟ್ ಕಾಪಿ ಐ ಹ್ಯಾವ್ ಶೇರ್ಡ್ ಇನ್ ದಿ ಗ್ರೂಪ್. ಓಕೆ, ಈಗೆಲ್ಲ UPSC ಮೆಟೀರಿಯಲ್ಸ್, ಇಂಗ್ಲೀಷ್ ಮೆಟೀರಿಯಲ್ಸ್ ಅಂತೂ ತುಂಬ ಆನ್ಲೈನಲ್ಲಿ ಸಿಗುತ್ತೆ, ಫ್ರೀಯಾಗಿ ಸಿಗುತ್ತೆ. ಯು ಕ್ಯಾನ್ ಯೂಸ್ ದೋಸ್ ರಿಸೋರ್ಸಸ್. ಓಕೆ, ಸೊ ಇಲ್ಲಿ ಎಷ್ಟು ಓದಬೇಕು? ನೀವಿಲ್ಲಿ MSc ಎನ್ವೈರ್ಮೆಂಟ್ ಮಾಡೋ ಅವಶ್ಯಕತೆ ಇಲ್ಲ. ಇಲ್ಲಿ ನೀವು ಎಕ್ಸಾಮ್ಸ್ ಕ್ಲಿಯರ್ ಮಾಡೋಕ್ಕಿರ್ತಕ್ಕಂಥವ್ರು ಎಕ್ಸಾಮ್ಸನ್ನು ಹೇಗೆ ಕ್ಲಿಯರ್ ಮಾಡಬೇಕು ಅಂತಕ್ಕಂತಹ ಕೆಲಸ ನಡೆಯುತ್ತೆ. ಪ್ರತಿ ಪುಸ್ತಕಕ್ಕೂ ನೀವು ಸದಾಶಿವ ಪುಸ್ತಕ ಏನಾದರೂ ತೊಗೊಂಡು ಓದಿಬಿಟ್ರೆ ಹಿಸ್ಟ್ರಿ, ನೀವು ಗುಡ್ ಹಿಸ್ಟೋರಿಯನ್ ಆಗ್ತೀರಾ. ನೀವು ಅಂದುಕೊಂಡಂತಹ ಹುದ್ದೆಗೆ ಹೋಗೋಕ್ಕೆ ಸಾಧ್ಯವಿಲ್ಲ. ಬಹಳಷ್ಟು ಇನ್ಸ್ಟಿಟ್ಯೂಷನ್ಗಳಲ್ಲಿ ಅಥವಾ ನೀನು ವೆರೆವರ್ ಯು ಗೋ ಎವ್ರಿ ಒನ್ ಟೀಚರ್ಸ್. ಓಕೆ, ಅದಕ್ಕೆ ಆ ಟೀಚಿಂಗ್ ಮಾಡೋ ಕೆಲಸ ಅವ್ರದ್ದು. ಏನು ಓದಬೇಕು, ಏನು ಓದಬಾರ್ದು ಅಂತಕ್ಕಂತಹ ಕೆಲಸ ನಮ್ಮದು ಆಗಿದೆ. ಸೊ ಇದು ನಮ್ಮ HYT ಕ್ಲಾಸಸ್ಸು. ಸೊ ಇಂಟ್ರೆಸ್ಟೆಡ್ ಪೀಪಲ್ ಕ್ಯಾನ್ ಥಿಂಕ್ ಅಬೌಟ್ ದಿಸ್. ಓಕೆ, ನೋಟಿಫಿಕೇಷನ್ ಆದಮೇಲೆ ಓದೋದಕ್ಕಿಂತ ನೋಟಿಫಿಕೇಷನ್ ಆಕೆನ ಮುಂಚೆಗೆ ಓದಿದರೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಈ ನಿಟ್ಟಿನಲ್ಲಿ ನೀವು ಟೆಸ್ಟ್ ಸೀರೀಸ್ ತೊಗೋಬೋದು, ಕಮ್ಯುನಿಕೇಷನ್ ತೊಗೋಬೋದು, ನಂತರದಲ್ಲಿ
PSA first paper, ESA first paper class are available. Okay, Target 360 is available. So different courses are there. ಓಕೆ, ಸೊ ನೀವು ಪ್ರಯತ್ನವನ್ನು ಸ್ವಲ್ಪ ಪ್ರಾಮಾಣಿಕವಾಗಿ ಮಾಡಬೇಕು ಮತ್ತು ಸ್ಟ್ರಾಟಜಿ ಉಪಯೋಗಿಸಬೇಕು. ಸ್ಟ್ರಾಟಜಿ ಇಲ್ದಂಗೆ ನೀವು ಎಕ್ಸಾಮ್ಸ್ ಕ್ಲಿಯರ್ ಮಾಡೋಕ್ಕಾಗಲ್ಲ. ಸೊ ಏನು ಓದಬೇಕು ಏನು ಓದಬಾರ್ದು ಅಂತಕ್ಕಂತಹ ಕಲೆಯೇ HYT ಕ್ಲಾಸಸ್ಸು. ಸೊ ಪ್ರತಿ ದಿವಸ ನನ್ನ ಒಂದು ಇದು ಬುಕ್ನೇ ಒಂದೊಂದು 20 ಪೇಜು 30 ಪೇಜು ಪಾಠ ಮಾಡ್ಕೊಂಡು ಹೋಗಿ ನಾನು ಇನ್ಫ್ಯಾಕ್ಟ್ ಕನ್ನಡ ಇತಿಹಾಸವನ್ನು, ಕರ್ನಾಟಕ ಇತಿಹಾಸವನ್ನು ಒಂದು ವಾರದಲ್ಲಿ ಕ್ಲೋಸ್ ಮಾಡಿದ್ದೀನಿ. ಅಂದರೆ ಆಲ್ಮೋಸ್ಟ್ ಐ ಹ್ಯಾವ್ ಟೇಕನ್ 140 ಮಿನಿಟ್ಸಲ್ಲಿ ಕ್ಲೋಸ್ ಮಾಡಿದ್ದೀನಿ. ಐ ಕೌಂಟ್ ಮಿನಿಟ್ಸ್ ನಾಟ್ ಅವರ್ಸ್. ಓಕೆ, 2 to 3 hours ಪಾಠ ಮಾಡಿಕೊಂಡು ಹೋಗ್ತಕ್ಕಂತಹ ಕಾಲ ಇದಲ್ಲ, ಮತ್ತು ಕೇಳ್ತಕ್ಕಂತಹ ವ್ಯವಧಾನ ಸಹ ನಮ್ಮ ಸ್ಟೂಡೆಂಟ್ಸ್ ಇಲ್ಲ. ಮತ್ತು ನನ್ನ ಟಾರ್ಗೆಟ್ ಇರ್ತಕ್ಕಂಥದ್ದು ಯಾರಪ್ಪ ಅಂತಂದರೆ 1 ಮಾರ್ಕ್ಸಲ್ಲಿ ಮಿಸ್ ಆದವರು, 1:3 ಹೋಗಿ ಬಂದವರು, 4-5 ವರ್ಷ ಓದಿ ಎಕ್ಸಾಮ್ಸ್ ಕ್ಲಿಯರ್ ಆಗ್ತಾಯಿಲ್ಲ. ಯಾಕೆ ಕ್ಲಿಯರ್ ಆಗ್ತಾಯಿಲ್ಲ ಅಂತಕ್ಕಂತಹ ಅಂಶವನ್ನು ನಾನು ಹೇಳ್ತಾ ಇರೋದು ಹೊರತು ನೀವು ಒಂದರೆ ಕೋಚಿಂಗ್ ಆದವರು ಅಥವಾ ಒಂದರೆ ಕೋಚಿಂಗ್ ಆದವರು ಮತ್ತೆ 3 ತಾಸು ನೀವು ಪಾಠ ಕೇಳೋದ್ರಲ್ಲಿ ಯಾವುದೇ ಅರ್ಥ ಇಲ್ಲ. ಸೊ ದಯವಿಟ್ಟು ತಮ್ಮ ಮೆಥಡಾಲಜಿಯನ್ನು, ನಿಮ್ಮ ದೃಷ್ಟಿಯನ್ನು ಬದಲಾಗಿಸಿ, ಸೃಷ್ಟಿ ಬದಲಾಗುತ್ತೆ. ಸೊ ಈಗ ಬದಲಾದ ಕಾಲಘಟ್ಟದಲ್ಲಿ ಸ್ಟೇಟ್ಮೆಂಟ್ ವೈಸ್ ಬರ್ತಕ್ಕಂತಹ ಕ್ವಶನ್ಗಳ ಕಾಲದಲ್ಲಿ ತಾವೇನು ಮಾಡಬೇಕಂತಂದರೆ ನೀಟಾಗಿ ಎಕ್ಸಾಮ್ ಓರಿಯೆಂಟೆಡ್ ಆಗಿ ಓದ್ಕೋಬೇಕಾಗಿತ್ತು. ತಮ್ಮಲ್ಲಿ ವಿನಂತಿ. ಸಿಗೋಣ ಮತ್ತೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.